ನಮಸ್ಕಾರ ಸ್ನೇಹಿತರೆ, ಅದು ದಿನಗೂಲಿ ನೌಕರ ಇರಬಹುದು ಅಥವಾ ಕಾರ್ಪೊರೇಟ್ ಉದ್ಯೋಗಿ ಆಗಿರಬಹುದು, ಪ್ರತಿಯೊಬ್ಬರು ದುಡಿತಾ ಇರೋದು ತಿಂಗಳ ಕೊನೆಯಲ್ಲಿ ಕಾಡುವ ಸ್ಯಾಲರಿಗಾಗಿ, ಸಂಬಳಕ್ಕಾಗಿ. ಆದರೆ ಸ್ಯಾಲರಿ ಕುರಿತಂತೆ ಒಂದು ಶಾಕಿಂಗ್ ರಿಪೋರ್ಟ್ ಹೊರಬಿದ್ದಿದೆ. ಭಾರತೀಯ ಉದ್ಯೋಗಿಗಳ ಸ್ಯಾಲರಿ ಕಳೆದ 5 ವರ್ಷಗಳಲ್ಲಿ ಏನಾಗಿದೆ ಅಂತ ನೋಡಿದ್ರೆ ಖುದ್ದು ಮೋದಿ ಸರ್ಕಾರನೇ ಬೆಚ್ಚಿ ಬೀಳೋ ತರ ಇದೆ. ಜಾಸ್ತಿ ಆಗೋದ್ರ ಬದಲಾಗಿ ಜಾಸ್ತಿ ಆಗಿದೆ, ಚಿಲ್ಲರೆ ಕಾಸು ತರ ಜಾಸ್ತಿ ಆಗಿದೆ ಕಳೆದ 5 ವರ್ಷಗಳಲ್ಲಿ. ಆದರೆ ಹಣದುಬ್ಬರವನ್ನ ಕೌಂಟ್ ಮಾಡಿದಾಗ ನೆಗೆಟಿವ್ ಮೈನಸ್ಗೆ ಹೋಗಿದೆ. ಕಳೆದ 5 ವರ್ಷಗಳ ಹಿಂದಿನ ಪರ್ಚೇಸಿಂಗ್ ಪವರ್ ಇವಾಗಿಲ್ಲ, ಆ ರೀತಿ ಆಗಿದೆ ಅಂತ ಖುದ್ದು ಸರ್ಕಾರವೇ ಕೇಳಿದ್ದ ಒಂದು ರಿಪೋರ್ಟ್ ನಲ್ಲಿ ಈಗ ಬಟಾಬೈಲಾಗಿ ಸರ್ಕಾರಕ್ಕೂ ದಿಗ್ಭ್ರಮೆ ಆಗೋ ರೀತಿಯಾಗಿದೆ. ಹಾಗಿದ್ರೆ ಏನಾಗ್ತಾ ಇದೆ? ಖುದ್ದು ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಬೈಯೋಕೆ ಕಾರಣ ಏನು? ಏನಿದು ಮೋಸ? ರಿಪೋರ್ಟ್ ನಲ್ಲಿ ಇರೋದೇನು? ಎಲ್ಲವನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಚಿಗುರಿದ ಲಾಭ, ಕುಸಿದ ಸ್ಯಾಲರಿ, ಹೊರಬಿತ್ತು ಭಾರತದ ಕಂಪನಿಗಳ ನಗ್ನ ಸತ್ಯ. ಸ್ನೇಹಿತರೆ, ಕಾರ್ಪೊರೇಟ್ ಕಂಪನಿಗಳ ಈ ಕಟು ಸತ್ಯ ಈಗ ಸರ್ಕಾರವೇ ನಡೆಸಿದ ಒಂದು ಸರ್ವೆಯಿಂದ ಬಯಲಾಗಿದೆ. ಭಾರತದಲ್ಲಿ ಸ್ಯಾಲರಿಗಳ ಸ್ಥಿತಿಗತಿ ಹೇಗಿದೆ ಅಂತ ಒಂದು ರಿಪೋರ್ಟ್ ಮಾಡಿಕೊಡಿ ಅಂತ ಕೇಂದ್ರ ಸರ್ಕಾರ ವಾಣಿಜ್ಯ ಒಕ್ಕೂಟ ಸಂಸ್ಥೆ FICCI ಫಿಕಿಗೆ ಹೇಳಿತ್ತು. ಸೊ ಈ FICCI ಕ್ವೆಸ್ ಕಾರ್ಪ್ ಅನ್ನೋ ಖಾಸಗಿ ಸಂಸ್ಥೆಯೊಂದಿಗೆ ಸೇರಿಕೊಂಡು ಸರ್ವೆ ಮಾಡಿದ್ದಾರೆ. ಈಗ ಕ್ವೆಸ್ ಕಾರ್ಪ್ ತನ್ನ ವರದಿಯನ್ನ ರಿಲೀಸ್ ಮಾಡಿದ್ದು ಭಾರತದ ಕಂಪನಿಗಳು ಕಳೆದ 6 ವರ್ಷದಲ್ಲಿ 4 ಪಟ್ಟು ಲಾಭವನ್ನ ಹೆಚ್ಚು ಮಾಡಿಕೊಂಡಿವೆ. ಆದರೆ ಉದ್ಯೋಗಿಗಳ ಆವರೇಜ್ ಸ್ಯಾಲರಿಯಲ್ಲಿ ಮಾತ್ರ ಬಿಡಿಗಾಸಿನಷ್ಟು ಏರಿಕೆಯಾಗಿದೆ ಅನ್ನೋದು ಗೊತ್ತಾಗಿದೆ. ವರದಿಗಾಗಿ IT, ಬ್ಯಾಂಕಿಂಗ್, ಮ್ಯಾನುಫ್ಯಾಕ್ಚರಿಂಗ್, ರಿಟೇಲ್, FMCG ಸೇರಿದ ಹಾಗೆ ಸುಮಾರು 6 ಕ್ಷೇತ್ರಗಳ 3,000 ಉದ್ಯೋಗಿಗಳನ್ನ ಸರ್ವೆ ಮಾಡಲಾಗಿತ್ತು. 2019 ರಿಂದ 2023 ನಡುವಿನ ಸ್ಯಾಲರಿಯನ್ನ ಅನಲೈಸ್ ಮಾಡಲಾಗಿತ್ತು. ಈ ವೇಳೆ 3% ನಷ್ಟು ಮಾತ್ರ ಸ್ಯಾಲರಿ ಇನ್ಕ್ರೀಸ್ ಆಗಿದೆ ಅನ್ನೋದು ವರದಿಯಲ್ಲಿ ಬಹಿರಂಗ ಆಗಿದೆ. IT, ಬ್ಯಾಂಕಿಂಗ್ ಎಲ್ಲರ ಸ್ಯಾಲರಿ ಡೌನ್. ಫ್ಯಾಕ್ಟರಿ ನೌಕರರ ಗೋಳು ಕೇಳೋರೇ ಇಲ್ಲ. ನೀವಿಲ್ಲಿ ನೋಡ್ತಾ ಇರಬಹುದು, BFSI ಅಂದ್ರೆ ಬ್ಯಾಂಕಿಂಗ್, ಫಿನಾನ್ಷಿಯಲ್, ಇನ್ಶೂರೆನ್ಸ್ ಈ ಕ್ಷೇತ್ರದ ಉದ್ಯೋಗಿಗಳ ಸರಾಸರಿ ಸ್ಯಾಲರಿ 2019ರಲ್ಲಿ 15,000 ಚಿಲ್ಲರೆ ಇತ್ತು. 2023ರಲ್ಲಿ ಕೇವಲ 2,000 ರೂಪಾಯಿ ಜಾಸ್ತಿಯಾಗಿ 17,000 ರೂಪಾಯಿ ಆಗಿದೆ ಆವರೇಜ್ ಸ್ಯಾಲರಿ. ದುಡ್ಡಿನ ವ್ಯವಹಾರ ಎಲ್ಲ ನೋಡಿಕೊಳ್ಳೋರೆ ಈ ಕ್ಷೇತ್ರದ ನೌಕರರು. ಇವರ ಸ್ಯಾಲರಿ ಬರೀ 2.8% ಜಾಸ್ತಿ ಆಗಿದೆ. ಇನ್ನು EMPI ಅಂದ್ರೆ ಇಂಜಿನಿಯರಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಪ್ರೊಸೆಸ್ ಅಂಡ್ ಇನ್ಫ್ರಾ ಉತ್ಪಾದನಾ ಕ್ಷೇತ್ರ, ಇವ್ರದಂತೂ ಹೇಳೋದೇ ಬೇಡ. 6 ವರ್ಷದಲ್ಲಿ ಕೇವಲ 900 ರೂಪಾಯಿ ಸ್ಯಾಲರಿ ಜಾಸ್ತಿ ಆಗಿದೆ. 6 ವರ್ಷದಲ್ಲಿ ಭಾರತದಲ್ಲಿ ಕೃಷಿ ಬಿಟ್ಟರೆ ಅತಿ ಹೆಚ್ಚು ಜನ ಕೆಲಸ ಮಾಡೋದೇ ಉತ್ಪಾದನಾ ವಲಯದಲ್ಲಿ. ಸುಮಾರು 11% ಜನ ಬೇರೆ ಬೇರೆ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ಇವರ ವೇತನ ಕೇವಲ 0.8% ಏರಿಕೆಯಾಗಿದೆ. ಏನು ಭಾರತದ ಆರ್ಥಿಕ ಎಂಜಿನ್ ಅಂತ ಕರೆಸ್ಕೊಳ್ಳೋ IT ಕ್ಷೇತ್ರದಲ್ಲೂ ಕೂಡ ದೊಡ್ಡ ಬದಲಾವಣೆ ಆಗಿಲ್ಲ, 4% ಜಾಸ್ತಿ ಆಗಿದೆ. ಆದ್ರೆ ಇವರ ಸ್ಯಾಲರೀಸೇ ಜಾಸ್ತಿ ಇರೋದ್ರಿಂದ ಉಳಿದವ್ರಿಗೆ ಕಂಪೇರ್ ಮಾಡಿದ್ರೆ 40-45 ಸಾವಿರ ಆಸುಪಾಸಲ್ಲಿ ಆವರೇಜ್ ಸ್ಯಾಲರಿ ಇರೋದ್ರಿಂದ ಒಂದ್ ಮಟ್ಟಿಗೆ ಇವರು ಮ್ಯಾನೇಜ್ ಮಾಡಬಹುದು. ಆದ್ರೆ ಆವರೇಜ್ ನಲ್ಲಿ ಬರೀ 4% ಅಷ್ಟೇ ಗ್ರೋ ಆಗಿದೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೋಬೇಕು. ಉಳಿದಂತೆ ಲಾಜಿಸ್ಟಿಕ್ಸ್, ರಿಟೇಲ್ ಕ್ಷೇತ್ರದ ಉದ್ಯೋಗಿಗಳು ಕೂಡ ತಮ್ಮ ಸ್ಯಾಲರಿಯಲ್ಲಿ 3-4% ಅಷ್ಟೇ ಏರಿಕೆ ಕಂಡಿದ್ದಾರೆ. ಕೊನೆಗೆ FMCGಯಲ್ಲಿ ಅತಿ ಹೆಚ್ಚು ಸ್ಯಾಲರಿ ಏರಿಕೆಯಾಗಿದೆ. ಅತಿ ಹೆಚ್ಚು ಅಂದ್ರೆ ಏನು, ಲಕ್ಷ ಅಲ್ಲ. 2019ರಲ್ಲಿ ತಿಂಗಳಿಗೆ 14,000 ರೂಪಾಯಿ ಇದ್ದಿದ್ದು ಆವರೇಜ್ ಸ್ಯಾಲರಿ 2023ಕ್ಕೆ 19,000ಕ್ಕೆ ರೀಚ್ ಆಗಿದೆ. ಈ ಕ್ಷೇತ್ರ ನಡೆಯೋದೇ ಜನರಿಂದ, ಅದರಲ್ಲೂ ಕೂಡ ಕ್ವಿಕ್ ಕಾಮರ್ಸ್ ಜನ ಬೇಕೇ ಬೇಕು. ಹೀಗಾಗಿ 5% ಜಂಪ್ ಆಗಿದೆ. ಆದ್ರೆ ಒಟ್ಟಾರೆ ತಗೊಳ್ಳೋದಾದ್ರೆ ಭಾರತದ ಖಾಸಗಿ ಕಂಪನಿಗಳ ಉದ್ಯೋಗಿಗಳ ಸ್ಯಾಲರಿ 6 ವರ್ಷದಲ್ಲಿ 3,858 ರೂಪಾಯಿ ಅಷ್ಟೇ ಜಂಪ್ ಆಗಿದೆ. ಪರ್ಸೆಂಟೇಜ್ ಲೆಕ್ಕದಲ್ಲಿ 3.4%. ಇದು ಕೂಡ 6 ವರ್ಷದಲ್ಲಿ ಆಗಿರೋ ಜಂಪ್ ಅಷ್ಟೇ. ಇದು ವರ್ಷನೂ ಅಲ್ಲ. ವಾಸ್ತವದಲ್ಲಿ ಇದು ಲೆಕ್ಕಕ್ಕೂ ಬರಲ್ಲ. ಯಾಕಂದ್ರೆ 6 ವರ್ಷದಲ್ಲಿ ಆಗಿರೋ ಹಣದುಬ್ಬರ, ಬೆಲೆ ಏರಿಕೆ ಅದು ಲೆಕ್ಕಕ್ಕೆ ತಗೊಂಡ್ರೆ ಮೈನಸ್ಗೆ ಹೋಗುತ್ತೆ, ನೆಗೆಟಿವ್ ಆಗುತ್ತೆ. 2018-19ರಲ್ಲಿ ಒಬ್ಬ ವ್ಯಕ್ತಿ ತಗೊಳ್ತಿದ್ದ ಸ್ಯಾಲರಿಗಿದ್ದಂತ ಪರ್ಚೇಸಿಂಗ್ ಪವರ್ ಈಗ ಆತ 3-4% ಈ ಸ್ಯಾಲರಿ ಏರಿಕೆ ಆಗಿದೆ. ಓವರ್ ಆಲ್ ಆವರೇಜ್ ಸ್ಯಾಲರಿ ಅಂತ ನಾವೇನು ಹೇಳ್ತಾ ಇದೀವಿ, ಅದರ ಆಧಾರದ ಮೇಲೆ ಜಾಸ್ತಿ ಆಗಿರೋ ಆತನ ಸ್ಯಾಲರಿ, ಅದರ ಪರ್ಚೇಸಿಂಗ್ ಪವರ್ ನೋಡಿದಾಗ ಅವಾಗಿನಗಿಂತ ಆತನ ಪರ್ಚೇಸಿಂಗ್ ಪವರ್ ಕಮ್ಮಿನೇ ಆಗಿರುತ್ತೆ ಹಣದುಬ್ಬರದ ಕಾರಣದಿಂದಾಗಿ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 Sands ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್,
3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಯಾಕಂದ್ರೆ ಸ್ನೇಹಿತರೆ, 2019ರಲ್ಲಿ ಹಣದುಬ್ಬರ 4.8% ಏರಿಕೆ ಆಯಿತು. 20ರಲ್ಲಿ 6.2%, 21ರಲ್ಲಿ 5.5%, 22ರಲ್ಲಿ 6.7%, ಕೊನೆಗೆ 2023ರಲ್ಲಿ 5.4% ಹಣದುಬ್ಬರ. ಒಟ್ಟಾರೆ 6 ವರ್ಷದಲ್ಲಿ ರಿಟೇಲ್ ಇನ್ಫ್ಲೇಷನ್ ಹೆಚ್ಚು ಕಮ್ಮಿ 5-6%. ಆದರೆ ಸ್ಯಾಲರಿ ಏರಿಕೆ ಆಗಿರೋದೆಷ್ಟು? ಕೇವಲ 3.4%. ಅದರ ಅರ್ಥ ಮೆಡಿಕಲ್, ಎಜುಕೇಶನ್, ಅಗತ್ಯ ವಸ್ತುಗಳ ಬೆಲೆ 5-10 ಸಾವಿರ ರೂಪಾಯಿ ಏರಿಕೆಯಾಗಿದೆ. ಆದರೆ ನಿಮ್ಮ ಆದಾಯ ಮಾತ್ರ 2-3 ಸಾವಿರ ಮಾತ್ರ ಜಾಸ್ತಿ ಆಗಿದೆ, ಆವರೇಜ್ ಸ್ಯಾಲರಿ. ಸೊ ಭಾರತೀಯ ಉದ್ಯೋಗಿಗಳ ಪರ್ಚೇಸಿಂಗ್ ಪವರ್ ಕುಸಿತಾ ಇದೆ. ಎಲ್ರದ್ದು ಅಂತಲ್ಲ, ಕೆಲವರಿಗೆ ಚೆನ್ನಾಗಿ ಹೈಕ್ ಸಿಕ್ಕಿರ್ಬೋದು, ಒಳ್ಳೆ ಕರಿಯರ್ ಗ್ರೋತ್ ಆಗಿರ್ಬೋದು. ಆದರೆ ಇನ್ನು ಕೆಲವರಿಗೆ ಏನೂ ಆಗದೇ ಇರಬಹುದು ಗ್ರೋತ್. ಅದರ ಪರಿಣಾಮ ಆವರೇಜ್ ಸ್ಯಾಲರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಡೌನ್ವರ್ಡ್ ಟ್ರೆಂಡ್ ಕಾಣಿಸ್ತಿದೆ. ಕುಸಿತ ಅಥವಾ ದೊಡ್ಡ ಪ್ರಮಾಣದ ಗ್ರೋತ್ ಇಲ್ಲದೆ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಇದರ ಪರಿಣಾಮ ಮೋದಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಕೆಂಡ ಕಾರಿದೆ. ಬಾಯಿ ಮುಚ್ಚಿಕೊಂಡು ಏರಿಕೆ ಮಾಡಿ ಸಿಡಿದು ಬಿದ್ದ ಮೋದಿ ಸರ್ಕಾರ. ಸ್ನೇಹಿತರೆ, ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ಸಲಹೆಗಾರರಾಗಿರುವಂತಹ ಚೀಫ್ ಎಕನಾಮಿಕ್ ಅಡ್ವೈಸರ್ ವಿ ಅನಂತ ನಾಗೇಶ್ವರನ್ ಅವರಂತೂ ಕಾರ್ಪೊರೇಟ್ ಕಂಪನಿಗಳಿಗೆ ಕಂಡಲ್ಲಿ ಬೈತಾ ಇದ್ದಾರೆ. ಡಿಸೆಂಬರ್ 5ನೇ ತಾರೀಕು ಭಾರತ್ ಎಟ್ 100 ಅಂತ ಒಂದು ಕಾರ್ಪೊರೇಟ್ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ನಾಗೇಶ್ವರನ್ ಇವತ್ತು ಖಾಸಗಿ ಕಂಪನಿಗಳ ಪ್ರಾಫಿಟ್ 15 ವರ್ಷಗಳಲ್ಲೇ ಅತ್ಯಂತ ಹೆಚ್ಚಿನ ಮಟ್ಟಕ್ಕೆ ತಲುಪಿದೆ. ನಿಫ್ಟಿ 500 ಕಂಪನಿಗಳ ಲಾಭ ಒಟ್ಟಾರೆ GDPಯ 4.8% ಆಗಿದೆ. ಅಂದರೆ ಹೆಚ್ಚು ಕಮ್ಮಿ 20,000 ಕೋಟಿ ರೂಪಾಯಿ ಆಗಿದೆ. ಕಳೆದ 4 ವರ್ಷಗಳಲ್ಲೇ ಲಾಭ ಹೆಚ್ಚಾಗಿದೆ. ಹೀಗಿರುವಾಗ ಸ್ಯಾಲರಿ ಏರಿಕೆ ನೆಗೆಟಿವ್ ಆಗೋಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಆರ್ಥಿಕ ವಲಯದಲ್ಲೂ ಈ ರಿಪೋರ್ಟ್ ಭಾರಿ ಚರ್ಚೆಯಾಗ್ತಾ ಇದೆ. ಹಾಗಿದ್ರೆ ಇದಕ್ಕೆ ಏನ್ ಕಾರಣ? ಖಾಸಗಿ ಕಂಪನಿಗಳು ಸ್ಯಾಲರಿ ಇನ್ಕ್ರೀಸ್ ಮಾಡಲಿಲ್ಲ ಅಂದ್ರೆ ಸರ್ಕಾರ ಯಾಕೆ ಗರಂ ಆಗಿದೆ? ವೇತನದಾರರನ್ನ ಕಂಡ್ರೆ ಸರ್ಕಾರಕ್ಕಷ್ಟು ಪ್ರೀತಿ ಇದೆಯಾ ಅನ್ನೋ ಪ್ರಶ್ನೆ ಮೂಡಬಹುದು. ಪ್ರೀತಿ ಇದೆಯೋ ಇಲ್ವೋ ಅದು ಬೇರೆ ವಿಚಾರ. ಆದರೆ ಭಾರತದ ಆರ್ಥಿಕ ಬೆಳವಣಿಗೆ ಸದ್ಯಕ್ಕೆ ಡೌನ್ವರ್ಡ್ ಆಗ್ತಿದೆ ಅನ್ನೋ ಆತಂಕ ಇದೆ. ಈ ಬಗ್ಗೆ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ 5.4%ಗೆ ಬಿದ್ದಿದೆ GDP ಗ್ರೋತ್ ರೇಟ್, 2 ವರ್ಷದಲ್ಲೇ ಲೋಯೆಸ್ಟ್. ಈ ಆರ್ಥಿಕ ಕುಸಿತಕ್ಕೆ ಸ್ಯಾಲರಿಗಳು ಜಾಸ್ತಿ ಆಗದೇ ಇರೋದು ಕೂಡ ಒಂದು ಕಾರಣ. ಯಾಕಂದ್ರೆ ಕಂಪನಿಗಳು ಸ್ಯಾಲರಿ ಜಾಸ್ತಿ ಮಾಡದೇ ಇರೋದ್ರಿಂದ ಜನರ ಕೈಗೆ ಹೆಚ್ಚು ದುಡ್ಡು ಸೇರ್ತಾ ಇಲ್ಲ. ದುಡ್ಡು ಸೇರದೇ ಇರೋದ್ರಿಂದ ಜನರಿಗೆ ಪರ್ಚೇಸ್ ಮಾಡೋಕೆ ಪವರ್ ಕಮ್ಮಿ ಆಗಿದೆ, ಪರ್ಚೇಸಿಂಗ್ ಸಾಮರ್ಥ್ಯ ಕಮ್ಮಿ ಆಗಿದೆ. ಪ್ರೈವೇಟ್ ಕನ್ಸಂಪ್ಷನ್ನೇ ಭಾರತದ ಎಕಾನಮಿಗೆ ದೊಡ್ಡ ಕೊಡುಗೆದಾರ. ಜನ ದುಡ್ಡು ಚೆಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ, ಹಾಗೆ ಅದರಿಂದ ಆಗೋ ಆರ್ಥಿಕ ವ್ಯವಹಾರಗಳಿಂದ ಭಾರತದ GDPಗೆ 60% ದುಡ್ಡು ಬರುತ್ತೆ. ಇಂಥದ್ರಲ್ಲಿ ಖಾಸಗಿ ಕಂಪನಿಗಳು ಸ್ಯಾಲರಿ ಜಾಸ್ತಿ ಮಾಡದೆ ಜನರ ಕೈ ಕಟ್ಟ ಹಾಕಿದ್ರೆ ಹೇಗೆ? ಅದಕ್ಕಾಗಿಯೇ ಸರ್ಕಾರ ಸಿಡಿಮಿಡಿ ಅಂತ ಇದೆ. ಕೋವಿಡ್ ನಂತರ ಕನ್ಸಂಪ್ಷನ್ ಡಿಮಾಂಡ್ ಏರಿಕೆಯಾಯಿತು. ಆದರೆ ಈ ಕಂಪನಿಗಳು ಸ್ಯಾಲರಿ ಜಾಸ್ತಿ ಮಾಡದೇ ಇರೋದ್ರಿಂದ ಆರ್ಥಿಕ ಬೆಳವಣಿಗೆ ಅಲ್ಲಿಗೆ ನಿಂತು ಹೋಯಿತು ಅಂತ ಸರ್ಕಾರ ಹೇಳ್ತಾ ಇದೆ. ಹೀಗಾಗಿ ಪ್ರೈವೇಟ್ ಕಂಪನಿಗಳು ಸ್ಯಾಲರಿ ಜಾಸ್ತಿ ಮಾಡ್ರಿ ಅಂತ ಮೊದಲಿಗೆ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ನೋಡಿದ ಬಳಿಕ ಸರ್ಕಾರ ಈಗ ಹೇಳ್ತಾ ಇದೆ. ಚೀಫ್ ಎಕನಾಮಿಕ್ ಅಡ್ವೈಸರ್ ನಾಗೇಶ್ವರನ್ ಅವರು ಕೂಡ ಕಂಪನಿಗಳಿಗೆ ಸಿಗ್ತಿರೋ ಲಾಭಕ್ಕೂ ಉದ್ಯೋಗಿಗಳಿಗೆ ಬರ್ತಿರೋ ಇನ್ಕಮ್ಗೂ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಈ ಬ್ಯಾಲೆನ್ಸ್ ಬರಲಿಲ್ಲ ಅಂದರೆ ನಿಮ್ಮದೇ ಉತ್ಪನ್ನಗಳಿಗೆ ಮಾರ್ಕೆಟ್ನಲ್ಲಿ ಡಿಮಾಂಡ್ ಇರಲ್ಲ ಸ್ವಾಮಿ. ನೀವು ಸರಿಯಾಗಿ ಸ್ಯಾಲರಿನೇ ಕೊಟ್ಟಿಲ್ಲ ಅಂದರೆ ಜನ ಮಾರ್ಕೆಟ್ನಲ್ಲಿ ಹೋಗಿ ಏನು ಪರ್ಚೇಸ್ ಮಾಡ್ತಾರೆ? ಇದರಿಂದ ದುರಂತ ಆಗತ್ತೆ ಆರ್ಥಿಕತೆಯಲ್ಲಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಕಾರ್ಪೊರೇಟ್ ಕಂಪನಿಗಳು ಕೂಡ ಒಂದಷ್ಟು ಕಾರಣಗಳನ್ನ ಕೊಡ್ತಿದ್ದಾರೆ. ಈ ಸಮಸ್ಯೆಗೆ ಕಾರಣ ನಾವಲ್ಲ ಸ್ವಾಮಿ, ಪ್ಯಾಂಡೆಮಿಕ್. ಕೋವಿಡ್ ನಂತರ ಆರ್ಥಿಕತೆ ಚಿಗುರೋಕ್ ಶುರುವಾಗಿದೆ. ಆದರೂ ಕೂಡ ಪ್ಯಾಂಡೆಮಿಕ್ಗಿಂತ ಮುಂಚಿನ ಹಾದಿಯಲ್ಲಿ ಇಲ್ಲ. ಆರ್ಥಿಕವಾಗಿ ನಾವು 7% ಹಿಂದೆ ಇದ್ದೀವಿ. ಆದರೆ ವರ್ಕ್ ಫೋರ್ಸ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಜನ ಕೆಲಸಕ್ಕೆ ಸೇರ್ತಾನೆ ಇದ್ದಾರೆ. ಸೊ ಸರ್ಪ್ಲಸ್ ಲೇಬರ್ ಇದೆ, ಅಂದರೆ ಜನರ ಉದ್ಯೋಗಿಗಳ ಲಭ್ಯತೆ ಜಾಸ್ತಿ ಇದೆ. ಅದಕ್ಕೆ ತಕ್ಕಂತೆ ಹೂಡಿಕೆ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಹತ್ರ 1 ವರ್ಷದ ಎಕ್ಸ್ಟ್ರಾ ಲೇಬರ್ ಇದ್ದಾರೆ. ಹೀಗಾಗಿ ಸ್ಯಾಲರಿ ಏರಿಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ಕೇವಲ ಸ್ಯಾಲರಿ ಜಾಸ್ತಿ ಮಾಡಿದ ತಕ್ಷಣ ಆರ್ಥಿಕ ಬೆಳವಣಿಗೆ ಆಗೋದಿಲ್ಲ, ಲೇಬರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು. ನನ್ನ ಹೂಡಿಕೆಗೆ ತಕ್ಕಂತೆ ರಿಟರ್ನ್ಸ್ ಸಿಗಲ್ಲ ಅಂದ್ರೆ ನಾನು ಯಾಕೆ ಇನ್ವೆಸ್ಟ್ ಮಾಡ್ತೀನಿ? ಜಾಗತಿಕವಾಗಿ ನೋಡಿದ್ರೆ ನಮ್ಮ ಲೇಬರ್ ಕ್ವಾಲಿಟಿ ಇನ್ನೂ ಇಂಪ್ರೂವ್ ಆಗೋದು ಬಾಕಿ ಇದೆ ಅಂತ ಕಂಪನಿಗಳು ಹೇಳ್ತಾ ಇದ್ದಾವೆ. ಸ್ಕಿಲ್ಡ್ ಲೇಬರ್ಸ್ ಇಲ್ಲ. ಹಾಗಾಗಿ ನಾವು ಮೊದಲು ಲೇಬರ್ ಪ್ರೊಡಕ್ಟಿವಿಟಿಯನ್ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ವಿದೇಶಗಳಲ್ಲಿ 100 ಜನ ಮಾಡೋ ಕೆಲಸಕ್ಕೆ ನಮ್ಮಲ್ಲಿ 130-150 ಜನ ಬೇಕಾಗೋ ಪರಿಸ್ಥಿತಿ ಇರಬೇಕಾದ್ರೆ ಈಗ ಆ ದುಡ್ಡು 100 ಜನಕ್ಕೆ ಹೋಗೋದ್ರ ಬದಲಿಗೆ ಸ್ಯಾಲರಿ ರೂಪದಲ್ಲಿ 150 ಜನಕ್ಕೆ ಹಂಚಿ ಹೋಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ಕಿಲ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು, ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡ್ಕೋಬೇಕು, ಹೆಚ್ಚೆಚ್ಚು ಕಂಪನಿಯ ಗ್ರೋತ್ಗೆ ಆತ ಕಾಂಟ್ರಿಬ್ಯೂಟ್ ಮಾಡಬೇಕು. ಆಗ ಅದರ ಪ್ರತಿಫಲ ಕೂಡ ಆತನಿಗೆ ಜಾಸ್ತಿ ಸಿಗುತ್ತೆ. ಆತ ಸರಿಯಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅಂದ್ರೆ ಟೀಮ್ ಇಷ್ಟು ಚಿಕ್ಕದ್ರ ಬದಲಿಗೆ ದೊಡ್ಡ ಟೀಮ್ ಇಟ್ಕೋಬೇಕಾಗತ್ತೆ. ಆಗ ಆ ಸ್ಯಾಲ್ರಿಯ ಒಟ್ಟು ಮೊತ್ತ ಇದೆಯಲ್ಲ
ಜಾಸ್ತಿ ಜನರಲ್ಲಿ ಹಂಚಿ ಹೋಗುತ್ತೆ. ಅದು ಕೂಡ ಸ್ಯಾಲ್ರಿ ಗ್ರೋ ಆಗದಿರೋದಕ್ಕೆ ಕಾರಣ ಆಗಿರಬಹುದು ಅನ್ನೋ ವಿಶ್ಲೇಷಣೆಗಳನ್ನು ಕೂಡ ಕೊಡಲಾಗ್ತಾ ಇದೆ. ಈ ವಿಶ್ಲೇಷಣೆಗಳು ಏನೇ ಇರಲಿ ಸ್ನೇಹಿತರೆ, ಆದರೆ ಹಣದುಬ್ಬರವನ್ನು ಬೀಟ್ ಮಾಡೋ ಮಟ್ಟಿಗೂ ಕೂಡ ಸ್ಯಾಲ್ರಿ ಗ್ರೋ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಅತ್ಯಂತ ದೊಡ್ಡ ಸಂಕಷ್ಟ ಈ ದೇಶಕ್ಕೆ, ದೊಡ್ಡ ಪ್ರಾಬ್ಲಮ್ ಇದು. ಅಟ್ಲೀಸ್ಟ್ ಹಣದುಬ್ಬರವನ್ನು ಬೀಟ್ ಮಾಡೋಷ್ಟಾದರೂ ಕೂಡ ಪ್ರತಿ ವರ್ಷ ಸ್ಯಾಲ್ರಿ ಗ್ರೋ ಆಗಲೇಬೇಕಾಗಿರೋದು ಅನಿವಾರ್ಯ. ಹಣದುಬ್ಬರ 5-6% ಇದೆ ಅಂತ ಹೇಳಿದ್ರೆ ಸ್ಯಾಲ್ರಿ ಗ್ರೋತ್ 2-3% ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ಲಾಜಿಕ್ ಇಲ್ಲ, ಯಾವುದೇ ಸಮರ್ಥನೆಗಳನ್ನು ಕೊಡೋಕೆ ಬರೋದಿಲ್ಲ. ಹಾಗಾಗಿ ನಾನಾ ಸಮರ್ಥನೆಗಳನ್ನು ಕೊಡೋಕ್ಕಿಂತ ಮುಂಚೆ ಕಂಪನಿಗಳು ಅವ್ರಿಗೆ ಬರ್ತಿರೋ ಪ್ರಾಫಿಟ್ ಎಷ್ಟು, ಅದರಲ್ಲಿ ಅಟ್ಲೀಸ್ಟ್ ಇನ್ಫ್ಲೇಷನ್ ಬೀಟ್ ಮಾಡುವಷ್ಟಾದರೂ ನಾವು ಗ್ರೋತ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಸರ್ಕಾರ ಕೂಡ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.